ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ಒಂದೇ ವಿಡಿಯೋದಲ್ಲಿ ಅವಲಕ್ಕಿಯಿಂದ 2 ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದತ್ತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನೊಂದು ಪಾತ್ರೆ ತೊಗೊಂಡಿನಿ ರೀ, ಅಗಲವಾದ ಪಾತ್ರೆ ತೊಗೊಂಡಿನಿ. ನಾನು ಒಂದು ಅರ್ಧ kg ಅಷ್ಟು ಅವಲಕ್ಕಿ ತೊಗೊಂಡಿನಿ ರೀ. ಇವು ಅವಲಕ್ಕಿ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ತೊಳಿತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ನಾ ಈಗ ಅರ್ಧ kg ಅವಲಕ್ಕಿ ಅಂತ ತೊಗೊಂಡಿನಲ್ರಿ, ಇವು ಹಾಕ್ಕೋತೀನಿ ನೋಡಿರಿ. ಇವು ಮೀಡಿಯಮ್ ಅವಲಕ್ಕಿ ಅದಾವೆ ರೀ, ಪೂರಷ್ಟು ಗಟ್ಟಿನೂ ಅಲ್ಲ ಪೂರಷ್ಟು ತಳಗೂ ಅಲ್ರಿ. ಇವು ಮೀಡಿಯಮ್ ಅವಲಕ್ಕಿ ಅದಾವೆ. ಚಲೋತ್ನೇ ಕ್ಲೀನ್ ಮಾಡ್ಕೊಂಡಿನ್ರಿ. ಈಗ ನೀರು ಹಾಕಿ ತೊಳಿಬೇಕ್ರಿ, ಒಂದು 2 ಸತಿ ತೊಳಿನ್ರಿ. ಯಾಕಂದ್ರೆ ಡಸ್ಟ್ ಇರ್ತೈತಲ್ರಿ ಅವಲಕ್ಕಿಯಾಗ, ಹಾಗಾಗಿ ಚಲೋ ಹೊತ್ತಿಗೆ ತೊಳಿಬೇಕಾಗ್ತೈತ್ರಿ. ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು 2 ರಿಂದ 3 ಸಲ ತೊಳಿಬೇಕ್ರಿ. ಚಲೋ ಹೊತ್ತಿಗೆ ಹಿಂಗೆಲ್ಲ ಕೈ ಆಡಿಸಿದ್ರೆ ಅವಲಕ್ಕಿ ಒಳಗಿರೋ ಧೂಳೆಲ್ಲ ಬಿಡ್ತೈತ್ರಿ. ಈ ರೀತಿ ಕೈ ಆಡಿಸಿ 2 ಸಲ ತೊಳಿಬೇಕ್ರಿ. ಈಗ ನಾನು ಇವು ಬಸ್ಕೊಂಬರ್ತೀನಿ ನೋಡ್ರಿ. ನೀರೆಲ್ಲ ನಾನೊಂದು 2 ಸತಿ ತೊಳೆದಿದ್ದೀನಿ ರೀ ಅವಲಕ್ಕಿ. ಈಗ ಒಂದು ತೂತಿನ ಬುಟ್ಟಿಗೆ ಬಸ್ಕೋತೀನಿ ನೋಡ್ರಿ. ಈಗ ಕೆಳಗೊಂದು ಪಾತ್ರೆ ಇಟ್ಕೊಂಡಿನಿ ನಾನು. ನೀವು ಯಾವುದಾದ್ರೂ ಪಾತ್ರೆ ಇಟ್ಕೋಬೋದು. ನಾನು ಇದು ಬೌಲ್ ಇತ್ತು ಅದೇ ಇಟ್ಕೊಂಡಿನಿ. ಈಗ ಅದ್ರ ಮೇಲೆ ಈ ತೂತಿನ ಬುಟ್ಟಿ ಇಡ್ತೀನಿ ನೋಡ್ರಿ. ಈಗ ಅವಲಕ್ಕಿ ಅಂತ ತೊಳೆದಿದ್ದೀನಲ್ರಿ, ಇವು ಒಯ್ದು ಹಾಕೋತೀನಿ ನೋಡ್ರಿ. ಅಂದ್ರೆ ನೀರಿದ್ರೆ ಎಕ್ಸ್ಟ್ರಾ ನೀರು ಏನಾರು ಇದ್ರೆ ಜಾನ್ಲಿ ಅಂತ ಹೇಳಿ ಅಷ್ಟೇ ರೀ. ಇಲ್ಲಿ ಗಟ್ಟಿಗೆ ಹಿಂಡಿ ತಕ್ಕೊಂಬಿಡ್ರಿ. ಇವು ಮೀಡಿಯಮ್ ಅವಲಕ್ಕಿ ರೀ. ನೀವು ಮೀಡಿಯಮ್ ಅವಲಕ್ಕಿನೇ ತೊಗೋಬೇಕ್ರಿ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ತುಂಬ ಹೊತ್ತು ನೆನೆಸ್ಬೇಕಾಗ್ತೈತಿ. ಪೇಪರ್ ಅವಲಕ್ಕಿ ತೊಗೊಂಡು ನೀರಾಗ ಹಾಕಿದ ತಕ್ಷಣ ಮುದ್ದೆ ಆಗಿಬಿಡ್ತೈತಿ ಅದು. ಹಾಗಾಗಿ ಪೇಪರ್ ಅವಲಕ್ಕಿನೂ ತೊಗೋಬೇಡ್ರಿ, ಗಟ್ಟಿ ಅವಲಕ್ಕಿನೂ ತೊಗೋಬೇಡ್ರಿ. ಈ ರೀತಿ ಮೀಡಿಯಮ್ ಅವಲಕ್ಕಿ ತೊಗೊಳ್ರಿ. ಈ 1-2 ನಿಮಿಷ ನೀರೆಲ್ಲ ಬಸಿಲ್ರಿ. ಇಲ್ಲಿ ಅವಲಕ್ಕಿ ತೊಳೆದು ನೆನೆಯಾಕೆ ಬಿಟ್ಟಿದ್ದೆ ರೀ. ಅವಲಕ್ಕಿ ನೆಂದೈತ್ರಿ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. 2 ರಿಂದ 3 ಚಮಚ ಎಣ್ಣೆ ಹಾಕೋಬೇಕಾಗ್ತೈತ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾನು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ ರೀ. ಈ ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಇವೊಂದು ಸ್ವಲ್ಪ ಫ್ರೈ ಆಗಲ್ರಿ. ಇವೊಂದು ಸ್ವಲ್ಪ ಕೆಂಪಾಗಂಗೆ ಫ್ರೈ ಮಾಡ್ಕೋಬೇಕ್ರಿ ಕಡಲೆಬೇಳೆ ಉದ್ದಿನಬೇಳೆ. ಈಗ ನೋಡ್ರಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗ್ಯಾವು. ಈಗ ನಾ 1-2 ಗೋಡಂಬಿ ತೊಗೊಂಡಿನಿ, ಅವು ಹಾಕೋತೀನಿ ರೀ. ಒಂದು ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. 1-2 ಒಣ ಮೆಣಸಿನ್ಕಾಯಿ ಮುರ್ಗಿ ಹಾಕೋತೀನಿ ನೋಡ್ರಿ. ಈ ಕರಿಬೇವನಾಗ ನೀರಿನಂಶ ಇರ್ತೈತಲ್ರಿ, ಹಾಗಾಗಿ ಇದು ಸಿಡಿತೈತ್ರಿ. ನೀವು ಹುಷಾರಾಗಿ ಮಾಡ್ಕೋಬೇಕಾಗ್ತೈತಿ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಇದು ಒಗ್ಗರಣೆ ತಣ್ಣಗಾಕ್ಬೇಕು ರೀ. ಈಗ ಅಲ್ಲಿ ನಾನು ಒಗ್ಗರಣೆ ಮಾಡಿ ಇಟ್ಟಿನಿ. ಅದು ಒಗ್ಗರಣೆ ತಣ್ಣಗಾಗಷ್ಟೊತ್ತಿಗೆ ಒಂದು ಬೇಗನೆ ಚಟ್ನಿ ಮಾಡ್ಕೊಂಬಂದ್ಬಿಡ್ರಿ, ಪುಟಾಣಿ ಚಟ್ನಿ. ಈಗ ನಾನು ಒಂದು ಅರ್ಧ ಕಪ್ ಪುಟಾಣಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಒಣ ಕೊಬ್ಬರಿ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರ ಹಾಕೋಬೇಕ್ರಿ. ನಾನು 2 ಸ್ಪೂನ್ ಖಾರ ಹಾಕೋತೀನಿ ನೋಡಿರಿ. ಇದು ಅಚ್ಚ ಖಾರದ ಪುಡಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೀವು ಇದಕ್ಕೆ ಕರಿಬೇವು ಹಾಕೋಬೋದು, ಬೆಳ್ಳುಳ್ಳಿ ಹಾಕೋಬೋದು. ನಾನು ಏನೂ ಹಾಕೋತಿಲ್ಲ ರೀ, ದಿಢೀರಾಗಿ ಸಿಂಪಲ್ಲಾಗಿ ಮಾಡಾಕತ್ತೀನಿ ರೀ. ಈಗಿದು ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು ರೀ. ನೋಡ್ರಿ ಈ ರೀತಿ ರುಬ್ಕೋಬೇಕ್ರಿ. ಪೂರಷ್ಟು ನುಣ್ಣಗೇನು ಇರಬಾರ್ದ್ರಿ, ಪೂರಷ್ಟು ದಪ್ಪನೂ ಇರಬಾರ್ದ್ರಿ. ಈ ರೀತಿ ತರಿತರಿಯಾಗಿದ್ರೆ ಸಾಕ್ರಿ. ಈಗ ನಾನು ಪುಟಾಣಿ ಚಟ್ನಿ ರುಬ್ಕೊಂಬಂದಿನಿ ರೀ. ಈಗ ಪುಟಾಣಿ ಚಟ್ನಿ ರೆಡಿ ಆಗೈತಿ. ಇಲ್ಲ ಅವಲಕ್ಕಿ ತೊಳೆದು ನೆನೆಯಾಕೆ ಬಿಟ್ಟಿದ್ನಲ್ರಿ, ಇದ್ರಾಗ ಒಂದು ಸ್ವಲ್ಪ ಅವಲಕ್ಕಿ ಹಾಕೋತೀನಿ ನೋಡ್ರಿ. ಈ ಬೌಲಿಗೆ ಸ್ವಲ್ಪ ಅವಲಕ್ಕಿ ಹಾಕೋತೀನಿ, ಅಂದ್ರೆ 1 ಕಪ್ನಷ್ಟು ಹಾಕೋತೀನಿ ರೀ. ನಾನು ಅರ್ಧ kg ಒಮ್ಮೆ ತೊಯ್ಸಿಟ್ಟಿನಿ ರೀ. ಈಗ ಅದ್ರಾಗ ಸ್ವಲ್ಪ ಮಾತ್ರ ಹಾಕೋತೀನಿ ರೀ. ಈಗ ನಾನು ಅರ್ಧ kg ಅವಲಕ್ಕಿ ನೆನೆಸಿಟ್ಟಿದ್ನಲ್ರಿ, ಅದ್ರಾಗ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ನೆಂದೈತಿ, ಎಷ್ಟು ಮಸ್ತ್ ಆಗೈತಿ. ಇದು ಎಷ್ಟು ಚಲೋ ನೆನಿತೈತಲ್ರಿ, ಅಷ್ಟು ಮಸ್ತಾಗಿ ಬರ್ತೈತಿ ರೀ. ನೋಡ್ರಿ ನಾ ಒಂದಿಷ್ಟು ಹಾಕೊಂಡಿನಿ. ಇದು ಮಿಕ್ಕಿದ್ದು ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ. ನಾ ಹೇಳಿದ್ನಲ್ರಿ 2 ರೆಸಿಪಿ ಮಾಡ್ತೀನಿ ಅಂತ ಹೇಳಿ. ಮಿಕ್ಕಿದ್ದು ಇನ್ನೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮ್ಗೆ. ನೀವು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನಾ 1 ಕಪ್ನಷ್ಟು ಅವಲಕ್ಕಿದು ಹಾಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ್ರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ. ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ. ಸ್ವಲ್ಪ ಹಾಕೋಬೇಕ್ರಿ. ಈಗ ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಮ್ಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಇದಕ್ಕೆ 1 ಕಪ್ ಅವಲಕ್ಕಿಗೆ 2 ಕಪ್ ಮೊಸರು ಬೇಕಾಗುತ್ತೆ ರೀ. ನಾ ಒಂದು ಅರ್ಧ ಈಗ ಹಾಕೋತೀನಿ ರೀ.
ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ. ಒಮ್ಮೆ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಲಿಸ್ಕೊಡ್ರಿ, ಚಲೋ ಹೊತ್ತಿಗೆ ಕಲಿಸ್ಕೊಂಡು ಆಮೇಲೆ ಹಾಕೋಬೇಕಾಗ್ತೈತೆ. ಈಗ ನೋಡ್ರಿ ನಾನು ಮೊಸರೆಲ್ಲ ಚಲೋ ಹೊತ್ತಿಗೆ ಅವಲಕ್ಕಿ ಜೊತೆ ಕಲಿಸ್ಕೊಂಡಿನಿ. ನಾ 1 ಕಪ್ ಅವಲಕ್ಕಿಗೆ 2 ಕಪ್ ಮೊಸರು ಹಿಡಿತದ ಹೇಳಿದ್ದೆ, ಇಷ್ಟು ಹಾಕಿನ್ರಿ. ಆದ್ರೂ ಇಷ್ಟು ಗಟ್ಟಿ ಐತ್ರಿ. ನೀವು ನೋಡ್ಕೊಂಡು ಮೇಲೂ ಹಾಕೋಬೋದ್ರಿ ಮೊಸರು. ಈಗ ಇಷ್ಟು ಗಟ್ಟಿ ಐತಿ, ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊತೀನಿ ನೋಡ್ರಿ. ಇದು ಅವಲಕ್ಕಿಗೆ ಸ್ವಲ್ಪ ಜಾಸ್ತಿ ಮೊಸರು ಆದರೆ ಚಲೋ ಆಗ್ತೈತ್ರಿ, ಹಾಗಾಗಿ ಮೊಸರು ಜಾಸ್ತಿನೇ ಹಾಕೋಬೇಕಾಗ್ತೈತ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಈಗ ಇದು ಈ ರೀತಿ ಆಗೈತೆ ನೋಡ್ರಿ ಮೊಸರು ಅವಲಕ್ಕಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಈ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಮೊಸರು ಅವಲಕ್ಕಿ ರೆಡಿ ಆಯ್ತ್ರಿ. ನಿಮ್ಗೆ ಒಗ್ಗರಣೆ ಬೇಕಂದ್ರೆ ಹಾಕೋಬಹುದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಷ್ಟೇ ಸಿಂಪಲ್ ಆಗಿರ್ಲಿ ಅಂದ್ರೆ ಹಿಂಗೆ ತಿನ್ಬೋದ್ರಿ. ಇಲ್ಲ ಒಗ್ಗರಣೆ ಹಾಕಿದ್ರೆ ಮಸ್ತ್ ಇರ್ತೈತಿ ಅಂತಂದ್ರೆ ನಾನು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿನ್ರಿ, ಈಗ ತಂದು ಹಾಕೋತೀನಿ ನೋಡ್ರಿ. ಇದು ಫುಲ್ ತಣ್ಣಗಾದ್ಮೇಲೆ ಹಾಕೋಬೇಕ್ರಿ ನೀವು. ನೀವು ಕಡಲೆಬೇಳೆ ಉದ್ದಿನಬೇಳೆ ಬೇಡಪ್ಪ ಬಾಯಿಗೆ ಸಿಗ್ತಾವ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಮಸ್ತಾಗಿರ್ತೈತೆ ಅಂತ ಹೇಳಿ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತೈತ್ರಿ. ಹಾಗಾಗಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಂಡೇನಿ ನೋಡ್ರಿ. ನೋಡ್ರಿ ಮೊಸರು ಅವಲಕ್ಕಿ ರೆಡಿ ಆಯ್ತ್ರಿ. ಈಗ ಮೊಸರು ಅವಲಕ್ಕಿ ರೆಡಿ ಆಗೈತ್ರಿ. ನಾನು ನಿಮ್ಗೆ ಹೇಳಿದ್ನಲ್ರಿ ಒಂದೇ ಅವಲಕ್ಕಿಯಲ್ಲಿ 2 ನಮೂನಿ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಈಗ ಇದು ಮೊಸರು ಅವಲಕ್ಕಿ ರೆಡಿ ಆಗೈತಿ. ಇಲ್ಲಿ ಪುಟಾಣಿ ಚಟ್ನಿ ರೆಡಿ ಆಗೈತ್ರಿ. ನಾ ಸರ್ವ್ ಮಾಡೋ ಪುಟಾಣಿ ಚಟ್ನಿ ಹಾಕಿ ಸರ್ವ್ ಮಾಡ್ತೀನಿ ರೀ. ಈಗ ಅವಲಕ್ಕಿಗೆ ಒಗ್ಗರಣೆ ಮಾಡೋಮ್ರಿ. ಈಗ ನಾ ಒಂದು ಪಾತ್ರೆ ಇಟ್ಕೊಂಡಿನ್ರಿ. ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಎಣ್ಣೆ ಹಾಕೋಬೇಕಾಗ್ತೈತ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾ ಶೇಂಗಾದ ಕಾಳು ತೊಗೊಂಡಿದ್ನೆಲ್ಲ ಅವು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ಸ್ವಲ್ಪ ಕಡಲೆಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ರೀ. ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ನಾನು ರುಚಿ ಕೊಡಲಿ ಅಂತೇಳಿ ಹಾಕ್ಕೊಂಡಿನಿ. ನಿಮ್ಗೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ಇವೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾದ ಕಾಳು ಎಲ್ಲ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕ್ರಿ. ಈಗ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟು ಹಾಕೋಬೋದ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ. ಉಳ್ಳಾಗಡ್ಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, 1 2 ಎಷ್ಟಾದರೂ ಹಾಕೋಬೋದು. ನಾನೊಂದು ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಈ ಕೈಲೇನೆ ಕಟ್ ಮಾಡಿ ಹಾಕೋತೀನಿ ನೋಡ್ರಿ. ಇದು ಉಳ್ಳಾಗಡ್ಡಿನೂ ಚಲೋ ಹೊತ್ತಿಗೆ ಫ್ರೈ ಆಗಬೇಕು. ಈಗ ನೋಡ್ರಿ ಒಗ್ಗರಣೆ ಎಲ್ಲ ಫ್ರೈ ಆಗೈತಿ, ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವು. ಈಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡ್ರಿ ಒಗ್ಗರಣೆ ಎಲ್ಲ ಫ್ರೈ ಆಗೈತಿ. ಇದಕ್ಕೊಂಚೂರು ನಾನು ಸಕ್ಕರೆ ಹಾಕೋತೀನಿ ನೋಡಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ನೀವು ಅವಲಕ್ಕಿ ಉದುರಾಗಿರ್ಬೇಕು ತುಂಬ ಅಂದ್ರೆ ಹಿಂಗೆ ಒಗ್ಗರಣೆಲಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲದಕ್ಕೂ ಮೆತ್ತಗಿರ್ಬೇಕು ಅವಲಕ್ಕಿ ಅಂದ್ರೆ ಸ್ವಲ್ಪ ನೀರು ಹಾಕೋಬೇಕ್ರಿ. ನೋಡ್ರಿ ಸ್ವಲ್ಪ ನೀರು ಹಾಕೊಂಡು ನಮ್ಮ ಮೊದಲೇ ತೊಳೆದು ನೆನೆಸಿಟ್ಟಿದ್ನೆಲ್ಲ ಅವಲಕ್ಕಿ ಅವು ಹಾಕೋತೀನಿ ನೋಡ್ರಿ. ಇದು ಒಗ್ಗರಣೆ ಜೊತೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತ್ರಿ. ಒಗ್ಗರಣೆ ಅವಲಕ್ಕಿ ಜೊತೆ ಮಿಕ್ಸ್ ಆಗೋವರೆಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕ್ರಿ. ಅವಲಕ್ಕಿಗೆಲ್ಲ ಅಂಟ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. 1-2 ನಿಮಿಷ ಹಿಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಅವಲಕ್ಕಿನೂ ಬಿಸಿ ಆಗುತ್ತೆ ರೀ, ಮತ್ತು ಒಗ್ಗರಣೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ರೀ. ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತು ರೀ. ನಾನು ಮೊಸರು ಅವಲಕ್ಕಿನೂ ಮಾಡ್ಕೊಂಡೀನಿ, ಒಗ್ಗರಣೆ ಅವಲಕ್ಕಿನೂ ಮಾಡ್ಕೊಂಡೇನಿ ರೀ. ನಿಮಗೆ ಯಾವ್ದು ಬೇಕಾಗತ್ತೆ ನೋಡಿಕೊಂಡು ನೀವು ಈ ರೀತಿ ಮಾಡಿಕೊಂಡು ಬೆಳಗಿನ ನಾಷ್ಟಕ್ಕೆ ಸರ್ವ್ ಮಾಡ್ಬೋದು. ಈಗ ನೋಡ್ರಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತು ರೀ. ಈಗ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ನಿಂಬೆಹಣ್ಣು ರಸ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ನೀವು ಸರ್ವ್ ಮಾಡ್ಬೋದು ರೀ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಬೆಳಗಿನ ನಾಷ್ಟಕ್ಕೆ ಒಗ್ಗರಣೆ ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತಿ ರೀ ಬೆಳಗಿನ ನಾಷ್ಟ. ನೀವು ಡಬ್ಬಿಗೂ ಹಾಕೊಂಡು ಹೋಗ್ಬೋದು, ಮನೇಲಿ ತಿಂಡಿ ಮಾಡ್ಬೋದು ರೀ. ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನಾನು ಒಗ್ಗರಣೆ ಅವಲಕ್ಕಿ ಮಾಡ್ಕೊಂಡೇನಲ್ರಿ ಅದು ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಇದಕ್ಕೆ ಬಿಸಿ ಬಿಸಿ ಇದ್ದಾಗ
ಮಿಕ್ಸರ್ ಹಾಕೊಂಡು ತಿನ್ಬೋದು ರೀ, ಇಲ್ಲ ಮೊಸರು ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ತಿನ್ಬೋದು ರೀ. ನೋಡಿರಿ ನಾ ಒಂದಿಷ್ಟು ಹಾಕ್ಕೊಂಡೇನಿ ರೀ. ಈಗ ನಾ ಮೊಸರು ಅವಲಕ್ಕಿ ಮಾಡಿ ಇಟ್ಟಿದ್ನಲ್ರಿ ಅದನ್ನೂ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ ಇದು ಮೊಸರು ಅವಲಕ್ಕಿ. ನೀವು ಇನ್ನೂ ಮೊಸರು ಬೇಕಂದ್ರೆ ಇನ್ನು ಮತ್ತೆ ಹಾಕೋಬೋದ್ರ ಮೇಲೆ. ನಾನು ಮೊಸರು ಅವಲಕ್ಕಿಗೆ ಪುಟಾಣಿ ಚಟ್ನಿ ಮಾಡ್ಕೊಂಡೇಲ್ರಿ ಅದು ಸರ್ವ್ ಮಾಡ್ತೀನಿ ನೋಡಿರಿ. ಇದ್ರ ಮೇಲೆ ಒಂದು ಸ್ವಲ್ಪ ಪುಟಾಣಿ ಚಟ್ನಿ ಉದುರಿಸ್ತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿರಿ. ಈಗ ನಾ ಮೇಲೆ ಸ್ವಲ್ಪ ಮಿಕ್ಸರ್ ಹಾಕೋತೀನಿ ನೋಡಿರಿ. ಈಗ ಇದು ನೀವು ಮಿಕ್ಸರ್ ಹಾಕೊಂಡಾದ್ರೂ ತಿನ್ಬೋದು, ಮಿಕ್ಸರ್ ಇಲ್ಲಾಂದ್ರೆ ಹಸಿ ಕಾಯಿ ತುರಿದು ಹಾಕೊಂಡ್ರು ಅದು ಮಸ್ತಾಗಿರ್ತೈತೆ ರೀ. ನಿಮ್ಗೆ ಯಾವ್ದು ಬೇಕಾದ ಹಾಕೋಬೋದು ನೀವು. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ ಅವಲಕ್ಕಿಯಿಂದ 2 ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನಾನು ಮೊಸರು ಅವಲಕ್ಕಿ ಮತ್ತು ನಾರ್ಮಲ್ ಅವಲಕ್ಕಿ 2 ಮಾಡಿ ತೋರಿಸಿನಿ ರೀ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಅದು ಮಾಡ್ಕೋಬೋದು ರೀ. 2 ಮಾಡ್ಕೊಂಡ್ರಂತ್ರ ಒಳ್ಳೇದೇ ರೀ ಬೆಳಗಿನ ನಾಷ್ಟಕ್ಕೆ. ನೀವು ಈ ರೀತಿ ಅವಲಕ್ಕಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಮೊಸರು ಅವಲಕ್ಕಿ ಒಗ್ಗರಣೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.